ಹಾಸನದ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳ್ಳತನ ಆಗಿದೆ. 20 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿರೋ ಆಸ್ಪತ್ರೆಯಲ್ಲಿದ್ದಂತಹ 20 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿರೋದು. ಡಿ ದರ್ಜೆ ನೌಕರ ಪ್ರದೀಪ್ ಮನೆಯಲ್ಲಿತ್ತು ಈ ಸ್ಕ್ಯಾನಿಂಗ್ ಮಷಿನ್. ಗರ್ಭಿಣಿಯರ ತಪಾಸಣೆ ಮಾಡೋ ಸ್ಕ್ಯಾನ್ ಮಷಿನ್ ಇದು. ಗಂಡು ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿರುವಂತಹ ಶಂಕೆ ಕೂಡ ಇದೆ. ಗಂಡು ಮತ್ತು ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿರುವಂತಹ ಶಂಕೆ, ಅನುಮಾನ. ಹೊಸ ರೇಡಿಯಾಲಜಿಸ್ಟ್ ನೇಮಕದ ನಂತರ ಇದು ಚರ್ಚೆ ಆಗ್ತಾ. ಕದ್ದಿದ್ದ ಸ್ಕ್ಯಾನಿಂಗ್ ಮಷಿನ್ ವಾಪಸ್ ತಂದಿಟ್ಟಿದ್ದಾರೆ ಪ್ರದೀಪ್. ಆಸ್ಪತ್ರೆಗೆ ಮಷಿನ್ ತಂದಿಟ್ಟಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೌಕರನ ವಿಚಾರಣೆ ಮಾಡಿದ್ದಾರೆ ಹಾಸನ ಡಿಎಚ್ಒ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಮಹಿಳಾ ಆರೋಗ್ಯ ಸಮಿತಿಯಿಂದ ಪ್ರಕರಣ ಸಂಬಂಧಪಟ್ಟಂಗೆ ಪರಿಶೀಲನೆ ಕೂಡ ಆಗ್ತಾ ಇದೆ. ಡಿಎಚ್ಒ ಡಾಕ್ಟರ್ ಅನಿಲ್ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ಡೀಟೇಲ್ ಸಿಗ್ತಾ ಇದೆ. ಸ್ಕ್ಯಾನಿಂಗ್ ಮಷಿನ್ ಈತ ಮನೆಗೆ ಹೇಗೆ ತೆಗೆದುಕೊಂಡು ಹೋದ, ಅದು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಒಂದು ಎಕ್ವಿಪ್ಮೆಂಟ್ ವಸ್ತು. ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಿಟ್ಟವ್ರು ಯಾರು, ಈತನಿಗೆ ಅಧಿಕಾರ ಕೊಟ್ಟವ್ರು ಯಾರು, ಈತ ಡಿ ದರ್ಜೆ ನೌಕರ. ಅದನ್ನು ವಾಪಸ್ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರುವಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸ್ಕ್ಯಾನಿಂಗ್ ರೂಮ್ ಅನ್ನ ನಮ್ಮ ಇವರಿಗೆ ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ ಅವರಿಗೋಸ್ಕರ ಒಂದು ರೂಮ್ ಇರ್ಲಿಕ್ಕೆ ಅಂತ ಅಲ್ಲಿ ನಮ್ಮಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲಲ್ಲ, ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಸೊ ಆ ಸ್ಕ್ಯಾನಿಂಗ್ ಮಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ರಾತ್ರಿ ಎಲ್ಲ ಸರಿ ಆಗಲ್ಲ ಅನ್ಕೊಂಡು ನಾವೇನಂದ್ವಿ ಸ್ಕ್ಯಾನಿಂಗ್ ಮಷಿನ್ ನಾವು ತಗೊಂಡೋಗಿ ಅಲ್ಲಿ ನಮ್ದು ICU ಇದೆ, ICU ಅಲ್ಲಿ ಇಡ್ರಿ ಅಂತ ಹೇಳಿದ್ವಿ. ಅದು ಏನಾಗಿದೆ ಅಂದ್ರೆ ICU ಅಲ್ಲಿ ಇಡಕ್ ಹೋಗಿದ್ದಾನೆ, ಅದು ಬೀಗ ಇಲ್ಲ ಅನ್ಕೊಂಡು ಮತ್ತೆ ಎಲ್ಲರೂ ಇಡಕ್ಕಾಗಲ್ಲ ಅನ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ನು ಯಾವಾಗ ಇಟ್ಕೊಂಡಿದ್ದಾನಂತ ಅಂದ್ರೆ ಅವ್ನು ಮೋಸ್ಟ್ಲಿ ಅವನು ಯಾವಾಗ ಇಟ್ಕೊಂಡಿದ್ದಾನಂತ ಗೊತ್ತಿಲ್ಲ. ಅವನು ಹೇಳೋದು ಇಲ್ಲ ಮೇಡಮ್ ನೀವು ಮೊನ್ನೆ ನೀವು ಹೇಳಿದಾಗ ನಾನು ತಂದೆ ಬೀಗ ಇರಲಿಲ್ಲ, ಸಂಜೆ 6 ಗಂಟೆಗೆ ಮತ್ತೆ ಆಮೇಲೆ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಬೆಳಗ್ಗೆ ತರೋಣ ಅನ್ಕೊಂಡೆ ಮರ್ತೋಯ್ತು ನನಗೆ. ಹಂಗಾಗಿ ನಾನು ಒಂದು 5-6 ದಿವಸ ಆಯ್ತು, ನನಗೆ ತಪ್ಪಾಯ್ತು, ಮನೆಗೆ ಹೋಗಿ ಇಟ್ಕೊಂಡಿರೋದು ವಾಪಸ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಸರ್ಕಾರಿ ಆಸ್ಪತ್ರೆಗಳು ಅಂದ್ರೇನೆ ಅವ್ಯವಸ್ಥೆಗಳು ಅನ್ನೋದು ಜಗಜ್ಜಾಹೀರು. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ವಸ್ತುಗಳನ್ನು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಯಾರು ಬೇಕಾದರೂ ಅಲ್ಲಿ ಕೆಲಸ ಮಾಡೋರು ಹಿಂಗೆ ತೆಗೆದುಕೊಂಡು ಹೋಗ್ಬೋದಾ? ಇವನಿಗೆ ಯಾರು ಸಪೋರ್ಟ್ ಮಾಡಿದ್ದು, ಹೇಗೆ ಸಾಧ್ಯ ಆಯ್ತು ತನಗೆ? ಅರುಣ್, ಖಂಡಿತವಾಗಿ ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳೇ ಹೆಚ್ಚು ಬಂದು ಅಲ್ಲಿ ಚಿಕಿತ್ಸೆನ ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಅದು ತಾಲೂಕು ಆಸ್ಪತ್ರೆ ಅಂತ ಹೇಳಿದ್ರೆ ದಿನಕ್ಕೆ 100 ಜನ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಸ್ಕ್ಯಾನಿಂಗ್ ಮಿಷನ್ ನ ಸ್ಥಿತಿ ಯಾವ ರೀತಿ ಇತ್ತು ಎಂಬಂಥದ್ದು ಅಲ್ಲಿನ ವೈದ್ಯಾಧಿಕಾರಿಗೆ ಗೊತ್ತಿತ್ತೋ ಗೊತ್ತಿಲ್ಲೇ ಇತ್ತ ಅಂದೆಂದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 24 ಲಕ್ಷ ರೂಪಾಯಿದ ಒಂದು ಸ್ಕ್ಯಾನಿಂಗ್ ಮಿಷನ್ ಅಲ್ಲಿಂದ ನಾಪತ್ತೆ ಆಗುತ್ತೆ ಮತ್ತು ಅದು ಒಬ್ಬ ಡಿ ಗ್ರೂಪ್ ಮನೆಯಲ್ಲಿ ಪತ್ತೆ ಆಗುತ್ತೆ ಎಂಬಂತ ಹೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿ ಏನ್ ಮಾಡ್ತದೆ, ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎಂಬಂಥದ್ದು ನಮ್ಗೆ ಅರ್ಥ ಆಗ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲಿನ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ರೇಡಿಯಾಲಜಿಸ್ಟ್ ನ ಹಾಕಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಗೊತ್ತಾಗ್ತಿರ್ತಕ್ಕಂಥದ್ದು. ಈಗ ಏನು ಪ್ರದೀಪ್ ಎಂಬಂತ ವ್ಯಕ್ತಿ ಏನಿದ್ದಾನೆ, ಇವನು ಡಿ ಗ್ರೂಪ್ ನೌಕರನಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನ ಮೇಲೆ ಈಗ ಆರೋಪ ಕೇಳಿ ಬಂದಿದೆ. ಇವನು 20 ಲಕ್ಷ ರೂಪಾಯಿ ಅಂತ ಸ್ಕ್ಯಾನಿಂಗ್ ಮಷಿನ್ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದ ಮತ್ತು ಇದನ್ನ ಬೇರೆಯವರಿಗೆ ಮಾರ್ಲಿಕ್ಕೆ ಈಗ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದೆ ಎಂಬ ಹಿನ್ನೆಲೆಯಲ್ಲಿ ಈಗ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೇಲೂರು ಪೊಲೀಸರು ಈಗ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಈತ ಸ್ಕ್ಯಾನಿಂಗ್ ಮಷಿನ್ ಅನ್ನು ತೆಗೆದುಕೊಂಡು ಇಟ್ಕೊಂಡಿದ್ದ, ಇವನ ಹಿಂದೆ ಯಾರಾದ್ರು ಇದರಿಗೆ ಸಪೋರ್ಟ್ ಆಗಿ ಯಾರು ಅಲ್ಲಿನ ವೈದ್ಯಾಧಿಕಾರಿಗಳು ಇದ್ದಾರೆ ಎಂಬುದನ್ನ ಈಗ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಅವರು ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ರಹಸ್ಯ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ ವೈದ್ಯಾಧಿಕಾರಿ. ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಬರುವಂತಹ ಬಡ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ವೈದ್ಯಾಧಿಕಾರಿಯ ಕಳ್ಳಾಟ. ಹುಣಸೂರು ತಾಲೂಕು ಹನಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಇದು. ಉಚಿತವಾಗಿ ನೀಡಬೇಕಾದಂತಹ ಟ್ರೀಟ್ಮೆಂಟ್ಗೆ ಹಣ ವಸೂಲಿ ಮಾಡ್ತಾ ಇರುವಂತಹ ವೈದ್ಯ ಹೇಮಂತ್ ಕುಮಾರ್, ಸರ್ಕಾರಿ ವೈದ್ಯರು. ಲಕ್ಷ ಸಂಬಳ ಇದೆ ಸರ್ಕಾರದಿಂದ. ಬಡ ರೋಗಿಗಳು ಬರ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡಬೇಕು, ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲೇ ಅಂತಹ ಸ್ಥಳದಲ್ಲಿ ಈತ ವೈದ್ಯಾಧಿಕಾರಿ ಆ ಬಡವರಿಂದಾನೇ ಹಣ ಪೀಕಿರು. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ರಹಸ್ಯ ಕ್ಯಾಮೆರಾದಲ್ಲಿ ಎಲ್ಲ ದೃಶ್ಯವೂ ಕೂಡ ಕ್ಯಾಪ್ಚರ್ ಆಗಿದೆ. ಹೇಮಂತ್ ಕುಮಾರ್ ವೈದ್ಯಾಧಿಕಾರಿಯ ಹೆಸರು. ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ರೂ ಕೂಡ ವೇಸ್ಟ್, ಹೊರಗಡೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಖಾಸಗಿ ಲ್ಯಾಬ್ಗಳಿಗೆ ಹೋಗಿ ಅಂತ ಚೀಟಿಯನ್ನು ಬರೀತಾ ಇದ್ದ ಹೇಮಂತ್ ಕುಮಾರ್ ಡಾಕ್ಟರ್.
ಅಲ್ಲಿ ಫ್ರೀಯಾಗಿ ಆಗುತ್ತೆ ಅಂತ ಸುಮಾರು ಜನ ಬಡವರು ಬರ್ತಾರೆ. ಆದರೆ ಅಲ್ಲೂ ಕೂಡ ಇಲ್ಲಿ ದುಡ್ಡು ಕಟ್ಟಬೇಕಾದಂತಹ ಪರಿಸ್ಥಿತಿ ಲಂಚದ ರೂಪದಲ್ಲಿ. ವೆಲ್ಕಮ್ ಬ್ಯಾಕ್. ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮವಾಗಿ ಕೆಂಪು ಮಣ್ಣು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಕಣ್ಮುಚ್ಚಿ ಕುಳಿತುಕೊಂಡಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ಅನುಮತಿ ಪಡೆಯೋದೇ ಒಂದು ಕಡೆ, ಆದರೆ ಗಣಿಗಾರಿಕೆಯನ್ನು ಮಣ್ಣು ಅಗೆಯೋದೇ ಮತ್ತೊಂದು ಕಡೆ ಎನ್ನುವಂಥ ರೀತಿಯಲ್ಲಿ ಆಗಿದೆ. ಇದು ಅನಧಿಕೃತ, ಕಾನೂನು ಬಾಹಿರ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ. ಅನುಮತಿ ಇದೆ ಗಣಿಗಾರಿಕೆಯನ್ನು ಮಾಡೋದಕ್ಕೆ, ಬಟ್ ಅನುಮತಿ ಪಡೆದಂತಹ ಜಾಗದಲ್ಲಿ ಗಣಿಗಾರಿಕೆ ನಡೀತಾ ಇಲ್ಲ. ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ನಡೀತಾ ಇರೋದು. ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿರೋದು ಯಾಕೆ? ಅನುಮತಿಯನ್ನು ಪಡೆದುಕೊಂಡಿರುವಂಥದ್ದು ಒಂದು ಜಾಗದಲ್ಲಿ, ಗಣಿಗಾರಿಕೆ ನಡೀತಾ ಇರುವಂಥದ್ದು ಮತ್ತೊಂದು ಕಡೆ. ರಾತ್ರೋರಾತ್ರಿ ರಸ್ತೆಗೆ ಲಾರಿಗಳು ಇಳಿಯುತ್ತೆ, ಇಡೀ ರಾತ್ರಿ ಸಾಗಣೆ ಮಾಡಲಾಗತ್ತೆ ಮತ್ತು JCBಯಿಂದ ಗಣಿಗಾರಿಕೆ ನಡೀತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದೆ. ಹಗಲಲ್ಲಿ ಈ ರೀತಿಯಾಗಿ ಕೊರೆದು ಮಣ್ಣನ್ನು ಸಾಗಾಟನೆ ಮಾಡಲಾಗತ್ತೆ. ಇದು ಅಕ್ರಮ. ಬ್ರೇಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಗೊತ್ತಿದ್ರು ಕೂಡ ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಸಹಜವಾದಂಥ ಪ್ರಶ್ನೆ. ಏನು ಅಕ್ರಮ ಮರಳುಗಾರಿಕೆ ಮರಳು ಸಾಗಾಣಿಕೆ ಏನು ನಡೀತಾ ಇದೆ, ಇದು ಸುಮಾರು ಒಂದು ವರ್ಷದಿಂದ ಇದು ಅಕ್ರಮ ಮರಳು ಸಾಗಾಣಿಕೆ ನಡೆದಿದೆ. ಇದರಿಂದ ಏನಂದ್ರೆ ನಮ್ಮ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಇದ್ರದ್ದು ನಾವು ಆ ಮರಳು ಸಾಗಾಣಿಕೆದವರಿಗೆ ಹೋಗಿ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಇತ್ತಂದ್ರೆ ಇದು ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತಂದರು. ಬಟ್ ಅವ್ರು ನಮ್ಮ ಹತ್ರ ಏನು ರಾಯಲ್ಟಿ ಕೊಟ್ಟಿದಾರ, ಆ ರಾಯಲ್ಟಿ ಏನಪ್ಪ ಅಂತಂದ್ರೆ ಬೇರೆ ಒಂದು ಸರ್ವೆ ನಂಬರ್ದಿದ್ದು. ಬಟ್ ಅವ್ರು ಮಣ್ಣು ಹುಡಿತಾ ಇದ್ದ ಸರ್ವೆ ನಂಬರ್ ಏನಪ್ಪ ಅಂದ್ರೆ ಮುಡುಬಿ ಗ್ರಾಮದ ಏನು 227 ಸರ್ವೆ ನಂಬರ್ಲಿ ಅವರು ಮರಳನ್ನು ಸಾಗಾಣಿಕೆ ಮಾಡ್ತಿದ್ದಾರೆ. ಇದು ಏನಪ್ಪ ಮುಡುಬಿ ಹತ್ತಾಡ್ ರೋಡಿಗಿದೆ. ಈಗ ನಮ್ದೇನು ಇಲ್ಲಿದೇನು MLA ಇದಾರ, ಅಲ್ಲಿದೇನು PSI ಇದಾರ, ಸರ್ಕಲ್ಗಳಿದಾರ, ಇವ್ರು ಏನು ಕೆಲಸ ಮಾಡ್ತಾ ಇದಾರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ದೇನು ಇದ್ದಾರೆ ಯಾರು, ಇವರು ಅರಣ್ಯ ಸಚಿವರಿದ್ದಾರೆ, ಅವ್ರ ಪರಿಸರ ಸಂರಕ್ಷಣೆ ಮಾಡುವಂಥ ಕೆಲಸ ಇದು ಮಾಡಬೇಕು. ಇಲ್ಲೇ ಅಂತಿಲ್ಲ, ಮಾಂಜ್ರಾ ನದಿಯಲ್ಲಿ ಕೂಡ ಇದೇ ಥರ ಅಂತ ಅಕ್ರಮ ಮರಳು ಸಾಗಾಣಿಕೆ ನಡೀತಾ ಇದೆ. ಇಡೀ ಬೀದರ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅಕ್ರಮವಾಗಿ ಆಗ್ತಾ ಇದೆ, ಪರ್ಮಿಷನ್ ಇರೋದು ಬೇರೆ ಸರ್ವೆ ನಂಬರ್ ಅಲ್ಲಿ, ಇವರು ಅಗಿತಾ ಇರೋದು ಬೇರೆ ಕಡೆ ಅಂತ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದು? ಅರುಣ್, ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಮಣ್ಣು ಮತ್ತು ಮರಳು ಗಣಿಗಾರಿಕೆ ನಡೀತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನು ಬಸವ ಕಲ್ಯಾಣ ತಾಲೂಕಿನ ಮುಡುಬಿ ಮತ್ತು ಹಾರ್ಕೋಡ ಗ್ರಾಮದಲ್ಲಿ ಪಕ್ಕದ ರಸ್ತೆಯಲ್ಲಿ ಏನು ಅಕ್ರಮವಾಗಿ ಏನು ಕೆಂಪು ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಆ ಒಂದು ಕೆಂಪು ಮಣ್ಣನ್ನ ಅಕ್ರಮವಾಗಿ ಹಗಲಿ ಏನು ಮಣ್ಣನ್ನ ಕೆದರುವಂತದ್ದು ಮತ್ತೆ ರಾತ್ರಿ ಮಣ್ಣನ್ನ ಸಾಗಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರೆ, ಈ ಒಂದು ಮಣ್ಣು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಸಪ್ಲೈ ಆಗುತ್ತೆ ಅನ್ನೋ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಏನು ಈ ಒಂದು ವಿಷಯ ಈಗಾಗಲೇ ಎಲ್ಲಾ ಅಧಿಕಾರಿಗಳು, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನಕ್ಕಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಬೃಹತ್ ಗಾತ್ರದ ಹಿಟಾಚಿ ಮತ್ತು ಬೃಹತ್ ಗಾತ್ರದ ಒಂದು ಲಾರಿಗಳನ್ನ ಬಳಸಿ ಏನು ನೈಸರ್ಗಿಕ ಸಂಪತ್ತನ್ನ ಖದೀಮರು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ಈಗಾಗಲೇ ಆ ಅನುಮತಿ ಒಂದ್ ಕಡೆ ಪಡೆದ್ರೆ ಮತ್ತೊಂದೆಡೆ ಅದನ್ನ ಏನು ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಏನು ರಾತ್ರಿ ಎಲ್ಲ ಮಣ್ಣನ್ನ ಕೊರೆದು ಏನು ಸಾಗಿಸ್ತಾ ಇದ್ದಾರೆ. ಈ ಮಣ್ಣ ಕೊರೆದು ಸಾಗಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆಗಳು ಏನು ಹದಗೆಟ್ಟಿವೆ. ಹೀಗಾಗಿ ತಪ್ಪಿಸೋದ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ. ಇದು ಬಾಗಲಕೋಟೆಯಲ್ಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಸರ್ಕಾರಿ ಜಮೀನಲ್ಲೇನೆ ಮಣ್ಣೊಗೆದು ಸಾಗಿಸುವಂತೆ ಜಾಸ್ತಿ ಆಗ್ಬಿಟ್ಟಿದೆ. ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಆಗ್ತಾ ಇದೆ. ಗೋಮಾಳದ ಮಣ್ಣನ್ನ JCB ಹಿಟಾಚಿ ಬಳಸಿ ಲಾರಿಗಳಲ್ಲಿ ತುಂಬಿ ಸಾಗಾಟನೆ ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ಅಕ್ರಮ ಅನ್ನೋದು ಗೊತ್ತಾಗ್ತಾ ಇದೆ. ಪರ್ಮಿಷನ್ ಇಲ್ಲದೇನೆ ಮಾಡ್ತಾ ಇರೋದು. ಬಾಗಲಕೋಟೆಯಲ್ಲೂ ಕೂಡ ಬೀದರ್ ದೃಶ್ಯವನ್ನ ನೋಡಿದ್ವಿ. ಆಗ್ತಾ ಅಲ್ಲಿ ಪರ್ಮಿಷನ್ ತಗೊಂಡಿರೋದು ಒಂದ್ ಕಡೆ, ಅಗಿತಾ ಇರೋದು ಮತ್ತೊಂದು ಕಡೆ. ಈಗ ಬಾಗಲಕೋಟೆಯ ಪರಿಸ್ಥಿತಿ, ಅಲ್ಲಿ ಸುತ್ತಮುತ್ತಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮದಂತೆ, ಮಣ್ಣಿನ ಅಕ್ರಮದಂತೆ. ಸರ್ಕಾರಿ ಜಮೀನು, ಗೋಮಾಳಕ್ಕೆ ಸಂಬಂಧಪಟ್ಟಂತಹ ಜಮೀನು ಜಾಗ, ಅಲ್ಲಿ ಮಣ್ಣನ್ನು ಅಗೆದು JCBಗಳನ್ನು ಬಳಸಿ ರಾಜಾರೋಷವಾಗಿ ಮಣ್ಣು ಸಾಗಾಟನೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಟಿಪ್ಪರ್ಗಳಲ್ಲಿ ಅಕ್ರಮ ಸಾಗಾಟ ನಡೀತಾ ಇದೆ. ಎಲ್ಲವೂ ಕೂಡ ಸರ್ಕಾರಿ ಜಾಗ ಅನ್ನೋದು ಗಂಭೀರವಾದಂಥ ಆರೋಪ ಇದೆ. ಬಾಗಲಕೋಟೆಯ ಸುತ್ತಮುತ್ತಲೂ ಕೂಡ ಈ ರೀತಿಯಾಗಿ ಅಕ್ರಮ ಮಣ್ಣು ಸಾಗಣೆ ದಂಧೆ ಬಹಳಷ್ಟು ತಲೆ ಎತ್ತದೆ.
ರಾಜಾರೋಷ್ಯವಾಗಿ ನಡೀತಾ ಇರೋದು. ರಾತ್ರೋರಾತ್ರಿ ಮಣ್ಣು ಸಾಗಾಟನೆ ನಡೆಯುತ್ತೆ. ಹಗಲೆಲ್ಲ ಕೊರೆಯೋದು ನೆಲವನ್ನ, ರಾತ್ರಿ ಎಲ್ಲ ಅದನ್ನ ಸಾಗಾಟನೆ ಮಾಡೋದು. ಇದರ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಜಮೀನಲ್ಲಿ ಈ ರೀತಿಯಾಗಿ ಮಣ್ಣನ್ನ ಸಾಗಾಟನೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಇದು ಸಹಜವಾದಂಥ ಸ್ಥಳೀಯರ ಪ್ರಶ್ನೆ. ಒಂದು 3-4 ಡೇಸ್ ಇವರು ಸ್ಟಾರ್ ಇನ್ಫೋಟೆಕ್ ಅಂತೇಳಿ ವೆಹಿಕಲ್ ಅವ್ರು ಹೋಗಿದ್ರು. ನಾವು ಹೋದಾಗ ಅವ್ರ ಕಂಪ್ನಿಯವ್ರ ವೆಹಿಕಲ್ಗಳು ಸಿಕ್ಕಿದ್ರಿಂದ ಆ ಕಂಪನಿ ವೆಹಿಕಲ್ಗಳ ಮೇಲೆ ಪೆನಾಲ್ಟಿನ ಹಾಕಿದ್ವಿ. ಮತ್ತು ಆಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅದಾದ್ಮೇಲೆ ಅಂತೂ ಅಲ್ಲಿಗೆ ಹೋಗಿ ಹೇಳಿ ಕನ್ಫರ್ಮ್ಡ್ ಇಲ್ಲ. ಬಟ್ ಅವರು 3 days ಇಂದ ವರ್ಕ್ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಪೆನಾಲ್ಟಿ ಹಾಕಿದೆ. ಬಟ್ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅದಿಷ್ಟು ಸ್ಪಾಟ್ ಅಲ್ಲಿ ನಾವು ಅಸೆಸ್ ಮಾಡಿದ್ರೆ ಒಂದು 20,000 to 22,000 ಹೋಗಿದೆ ಅಂತ ಹೇಳಿ ಅಸೆಸ್ ಮಾಡಿದೀವಿ. ಅದ್ರ ಮೇಲೆ PCR ಹಾಕಿದೆ, ಕೋರ್ಟ್ ಅಲ್ಲಿ ಕೇಸ್ ಬಿದ್ದಿದೆ. ಅದೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮೈನಿಂಗ್ ಮಾಫಿಯಾ ನಡೀತಾ ಇದೆ. ಸರ್ಕಾರ ವಶದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನುಗಳಲ್ಲಿ ಗರಸನ್ನು ತುಂಬಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನ ಲೂಟಿಯನ್ನ ಮಾಡ್ತಕ್ಕಂಥ ಕೃತ್ಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಸರ್ಕಾರದ ಜಮೀನುಗಳಲ್ಲಿ ಕುರಿಗಾಯಿಗಳು ಕುರಿ ಮೇಯಿಸ್ತಾ ಇದ್ದಾರೆ, ದನಕರುಗಳನ್ನ ಮೇಯಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾನುವಾರುಗಳು ಅಲ್ಲಿ ತಮ್ಮ ಒಂದು ಆಹಾರ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಾಗಲಕೋಟೆ ಸುತ್ತಮುತ್ತಲೂ ಕೂಡ ಇಂಥದ್ದೊಂದು ಕರಾಳ ದಂಧೆ ಆರೋಪ ಇದೆ, ಗಂಭೀರವಾದಂಥ ಆರೋಪ. ಪರ್ಮಿಷನ್ ಇದೆಯಾ? ಆಮೇಲೆ ಇವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಮೀನಲ್ಲಿ ಅಗಿತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಏನಾಗ್ತಾ ಇದೆ? ಅರುಣ್, ಬಾಗಲಕೋಟೆ ನಗರದ ಸುತ್ತಮುತ್ತ ಇರ್ತಕ್ಕಂತಹ ಗುಡ್ಡ ಬೆಟ್ಟಗಳಲ್ಲಿ ನಿರಂತರವಾಗಿ ಮೊರಂ ಮೈನಿಂಗ್ ನಡೀತಾ ಇದೆ. ಯಾಕಂತಂದ್ರೆ ಏನು ನಗರ ಪ್ರದೇಶದಲ್ಲೇ ಹೊಂದ್ಕೊಂಡಿರುವಂತಹ ಬಹುತೇಕ ಗುಡ್ಡಗಳು ಇವತ್ತು ನೋಡಿದ್ರೆ ಖಾಲಿಗೆ ಕಾಣಿಸುವಂಥದ್ದು. ಯಾಕಂತಂದ್ರೆ ಇಲ್ಲಿ ಮುಳುಗಡೆ ನಗರಿ ಆಗಿರೋದ್ರಿಂದಾಗಿ ಇಲ್ಲಿ ಹೊಸ ನಗರ ಇಲ್ಲಿ ತಯಾರಾಗ್ತಾ ಇದೆ. ಇದರಿಂದಾಗಿ ಮೊಹರಮಿನ ಅವಶ್ಯಕತೆ ಇರೋದ್ರಿಂದಾಗಿ ಇಲ್ಲಿ ಸರ್ಕಾರದ ಭೂಮಿಗಳನ್ನ ಮತ್ತು ಇನಾಮಿ ಜಮೀನುಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ದಂಧೆಕೋರರು ನಿರಂತರವಾಗಿ ಹಗಲು ರಾತ್ರಿ ಹಿಟಾಚಿಗಳ ಮೂಲಕ, JCBಗಳ ಮೂಲಕ ಏನು ಇನಾಮಿ ಜಮೀನುಗಳಾಗಿರ್ಬೋದು, ಸರ್ಕಾರಿ ಜಮೀನು ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಮೊಹರಂಗಳನ್ನ 30 ಅಡಿ 40 ಅಡಿಯಷ್ಟು ಆಳದಲ್ಲಿ ಅಗೆಯೋದು, ಅದನ್ನ ಮಾರಾಟ ಮಾಡಿಕೊಂಡು ತಾವು ದಂಧೆಯನ್ನ ನಡೆಸ್ತಾ ಇರುವಂತದ್ದು ಇಲ್ಲಿ ನಡೀತಾ ಇದೆ. ಆದ್ರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಬಾರಿ ಇಂತಹ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ, ದೂರುಗಳು ಬಂದಂತ ಸಂದರ್ಭದಲ್ಲಿ ಮಾತ್ರ ಎಚ್ಚೆತ್ಕೊಂಡು ಕೇವಲ ನೆಪ ಮಾತ್ರಕ್ಕೆ ಎನ್ನುವಂತೆ ಅಲ್ಲಿಗೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿದ್ದೀವಿ ಅನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಪ್ರಕರಣ ಮುಂದುವರೆದ ಭಾಗವಾಗಿ ಯಾವೆಲ್ಲ ಕ್ರಮ ಆಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ತಪ್ಪು ಮಾಹಿತಿಗಳನ್ನ ನೀಡಿ ನುಣುಚಿಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ನ್ಯೂಸ್ 18 ಈ ಒಂದು ವರದಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಲ್ಲಿಯೂ ಕೂಡ ಏನು ಆ ದಂಧೆ ಮಾಡುವಂತರಾಗಿರ್ಬೋದು ಮತ್ತು ಅದರ ಹಿಂದೆ ಇರತಕ್ಕಂತಹ ಪ್ರಭಾವಿಗಳನ್ನ ಬಚಾವ್ ಮಾಡುವ ಹಿನ್ನೆಲೆಯಲ್ಲಿ ನೆಪ ಮಾತ್ರಕ್ಕೆ ಕೇಸ್ಗಳನ್ನ ಹಾಕುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಓಕೆ ಮಂಜುನಾಥ್, ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀನಿ. ಯಲ್ಲಪ್ಪ ಹೋರಾಟಗಾರರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಲ್ಲಪ್ಪ ಅವರು, ಆಕ್ಚುಲ್ ಆಗಿ ಏನಾಗ್ತಾ ಇದೆ, ತಮ್ಮ ಆರೋಪ ಏನು? ಸರ್, ಈಗ ಸರ್ಕಾರದ ವಶದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಏನ್ ಜಮೀನಿದೆ, ಆ ಜಮೀನಲ್ಲಿ ಈಗ ಸರ್ಕಾರ ವಿವಿಧ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ಉಳಿದಿರ್ತಕ್ಕಂಥ ಜಮೀನಲ್ಲಿ ಇವತ್ತು ಮೇವಿಗಾಗಿ ಕುರಿ ದನಕರಗಳನ್ನ ಮೇಯಿಸ್ಕೊಂಡು ಆವನ್ನ ಬಳಕೆಯನ್ನ ಮಾಡ್ತಾ ಇರ್ತಕ್ಕಂಥ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಮಾಫಿಯಾದವ್ರದ್ದು ಹಾವಳಿ ಹೆಚ್ಚಾಗ್ತಾ ಇದೆ. ಆ ಮಾಫಿಯಾದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಆ ಗರಸನ್ನ ಹಡ್ತಾ ಇದ್ದಾರೆ, ಗರಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ರೋಡಿಗೆ ಹಾಕ್ತಾ ಇದ್ದಾರೆ, ಬೇರೆ ಬೇರೆ ರೈಲ್ವೆ ಟ್ರ್ಯಾಕ್ಗಳಿಗೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಏನಾಗಿದ್ರೆ ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ದಲ್ಲಾಳಿಗಳು, ಏಜೆಂಟ್ರು ಅಂತಾನೆ ಹೇಳ್ಬೋದು. ಸರ್ಕಾರಕ್ಕೂ ನಷ್ಟ ಆಗತ್ತೆ ಮತ್ತು ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಲೂಟಿನೂ ಸಹಿತ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೊತ್ತಿದ್ರೂ ಸಹಿತ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇವ್ರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತೇಳಿ ನಮ್ಮೆಲ್ಲರ ಒಂದು ಆರೋಪ ಸರ್. ಓಕೆ ಯಲ್ಲಪ್ಪರ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಕ್ಕೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಮಂಜು, ನೀವು ಹೇಳ್ತಾ ಇದ್ರಿ ಅಕ್ರಮವಾಗಿ ಎಲ್ಲ ಕಡೆ ಈ ರೀತಿ ದಂಧೆ ಹೆಚ್ಚಾಗಿ ನಡೀತಾ ಇದೆ ಅಂತ. ಈಗ ಹೋರಾಟಗಾರರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಪ್ರಭಾವಿ ವ್ಯಕ್ತಿಗಳ ಕೈವಾಡ, ಅವರ ಕುಮ್ಮಕ್ಕಿದೆ ಅಂತ. ಖಂಡಿತವಾಗ್ಲೂ ಅರುಣ್, ಯಾಕಂತಂದ್ರೆ ಇದು 1 ಸಲ 2 ಸಲ ನಡೆದಂತಹ ಘಟನೆಗಳಲ್ಲ ಮತ್ತು ದಂಧೆ ಅಲ್ಲ. ಇದನ್ನ ನಿರಂತರವಾಗಿ ನಡೆಸ್ತಾ ಬಂದ್ರು ಕೂಡ ಇದರ ಬಗ್ಗೆ ಸಾಕಷ್ಟು ಬಾರಿ ವರದಿಗಳಾಗಿರ್ಬೋದು, ಹೋರಾಟಗಾರ ಆಗಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು, ಅಂದ್ರೆ ಗುಡ್ಡದ ಪ್ರದೇಶ ಅಂತಂದ್ರೆ ಅದು ದನಕರುಗಳಿಗೆ ಮತ್ತು ಕುರಿಗಳಿಗೆ, ಮೇಕೆಗಳಿಗೆ ಮೇವಿನ ಮೂಲ ಆಗಿರುವಂತದ್ದು. ಇವತ್ತು ಗುಡ್ಡಗಳೇ ಸಿಗ್ತಾ ಇಲ್ಲ ಮತ್ತು ಅಂತ ಗುಡ್ಡದಲ್ಲಿ ಮೇವುಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಮೊಹರಂ ಮೈನಿಂಗ್ ನಡೀತಾ ಇರುವಂತದ್ದೇ ಕಾರಣ. ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂತ ಅಧಿಕಾರಿಗಳು ದಂಧೆಕೋರರೊಂದಿಗೆ ಸಾಥ್ ನೀಡ್ತಾ ಇದ್ದಿರೋಂಥದ್ದು ಇಲ್ಲಿ ಮೂಲನಟಕ್ಕೆ ಕಂಡು ಬರ್ತಾ ಇದೆ. ಅದರ ಜೊತೆಗೇನೆ ಅಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಹಿಂದೇಟಾಗ್ತಾ
ಇರುವಂತದ್ದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು, ಸಚಿವರ ಈ ಏನು ಬೆಂಬಲಿಗರು ಮತ್ತು ಅವರ ಜೊತೆಗೆ ಓಡಾಡುವಂತವ್ರು ಇಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಬಚಾವ್ ಮಾಡುವಂತ ಕೆಲಸಗಳು ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ನೀವು MLC ನ ಯಾವ ಪಕ್ಷ, ಏನಿದೆ ID ಪ್ರೂಫ್? ಟೋಲ್ ಸಿಬ್ಬಂದಿ ಪ್ರಶ್ನೆಗೆ ಬಿಜೆಪಿ MLC ಕೇಶವ ಪ್ರಸಾದ್ ಪೇಚಾಡಿದ್ದಾರೆ ಪಾಪ. ಬಿಜೆಪಿ MLC ಕೇಶವ ಪ್ರಸಾದ್ ಅವರು ಟೋಲ್ಗೆ ಬಂದಂತಹ ವಿಧಾನ ಪರಿಷತ್ ಸದಸ್ಯನ ಜೊತೆಗೆ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ, ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು MLC ನ ಯಾವ ಪಕ್ಷ, ನಿಮ್ದು ID ಪ್ರೂಫ್ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಟೋಲ್ ಸಿಬ್ಬಂದಿ MLC ಅವರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಬಿಜೆಪಿ MLC ಕೇಶವ್ ಪ್ರಸಾದ್ ಪೇಚಾಡಿದ್ದಾರೆ ಪಾಪ. ಈ ಜನಪ್ರತಿನಿಧಿಗಳಿಗೆ ಸಹಜವಾಗಿ ಟೋಲ್ನಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಅಂದರೆ ಯಾವುದೇ ದುಡ್ಡನ್ನು ಕಟ್ಟುವ ಹಾಗಿರೋದಿಲ್ಲ. ಅದನ್ನ ಎನ್ಕ್ವೈರಿ ಮಾಡಿದ್ದಾರೆ ಟೋಲ್ ಸಿಬ್ಬಂದಿಗಳು. MLC ನ ಏನಿದೆ ಪ್ರೂಫ್ ನಿಮ್ಮ ಹತ್ರ, ನಿಮ್ಮ ಪಕ್ಷ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ನಾನು ಬಿಜಾಪುರದ KDP ಸಭೆ ನಾಳೆ ಇರುವಂಥದ್ದು ಏನಿದೆ ಅದಕ್ಕೆ ಹೊರಟಿದ್ದೆ. ಟೋಲ್ನಲ್ಲಿ ನನ್ನನ್ನು ನಿಲ್ಲಿಸಿ ಆ ಪಾಸನ್ನು ಕೊಡಿ ಅಂತ ಕೇಳಿದ್ರು. ನಮ್ಮ ಸಂಬಂಧಪಟ್ಟಂಥ ಡ್ರೈವರು ಅದನ್ನು ಪಾಸ್ ಕೊಟ್ಟು ಸಾಹೇಬ್ರಿದ್ದಾರೆ ಅಂತ ಹೇಳಿದ್ರು. ಸಾಹೇಬ್ರಿದ್ದಾರೆ ಅನ್ನೋವಂಥದ್ದಕ್ಕೆ ಅವರ ಐಡೆಂಟಿಟಿ ಪಾಸ್ ಕೊಡಿ ಮತ್ತು ಅವರೇನೇ MLC ಅನ್ನೋ ರೀತಿಯಲ್ಲಿ ಕೇಳಿದ್ರು. ಅದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಬಿಜೆಪಿ MLC ಕೇಶವ ಪ್ರಸಾದ್ ಅವರಿಗೆ ಇಂಥದ್ದೊಂದು ಸಂದರ್ಭ ಬಂದಿರುವಂಥದ್ದು, ನಿಜಕ್ಕೂ ಕೂಡ ಏನಾಗಿತ್ತು ಈ ಸಂದರ್ಭದಲ್ಲಿ? ID ಪ್ರೂಫ್ ತೋರ್ಸೇ ಬಂದ್ರೆ ಅಂತ ಹೇಗೆ? ಅರುಣ್, ಅಂತಂದ್ರೆ ಇವತ್ತು ಮಧ್ಯಾಹ್ನ ಈ ಒಂದು ಪ್ರಕರಣ ವಿಜಯಪುರದ ಹೊರಭಾಗದಲ್ಲಿರುವಂತಹ ಹಿಟ್ನಾಳಿ ಟೋಲ್ನಲ್ಲಿ ನಡೆದಿರೋದು. ಕೇಶವ ಪ್ರಸಾದ್ ಅವರು ತಮ್ಮ ಸಿಬ್ಬಂದಿ ಜೊತೆಗೆ ತಮ್ಮ ಅಧಿಕೃತ ವಾಹನದಲ್ಲಿ ಅವರು ಬಿಜಾಪುರಕ್ಕೆ ಬರ್ತಾ ಇರ್ತಾರೆ. ನಾಳೆ ವಿಜಯಪುರದಲ್ಲಿ KDP ಸಭೆ ಇರೋದ್ರಿಂದ ಅವರು ವಿಜಯಪುರಕ್ಕೆ ಬರ್ತಾ ಇರ್ತಾರೆ. ಆ ವೇಳೆಯಲ್ಲಿ ಅವರು ದಾಖಲೆ ತೋರಿಸ್ತಾರೆ, ಆದ್ರೆ ಸಿಬ್ಬಂದಿ ಬಿಡೋದಿಲ್ಲ, ನೀವು ಯಾರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವರು ಬೆಂಗಳೂರು ಪಾಸಿಂಗ್ ಇರೋದ್ರಿಂದ ಅವ್ರಿಗೊಂಚೂರು ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಅವರು ಬಿಡೋದಿಲ್ಲ. ಈ ವೇಳೆ ವಾಗ್ವಾದ ನಡೆದು ಈ ಒಂದು ಘಟನೆ ಆಗಿರುವಂಥದ್ದು. ಕೊನೆಗೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಒಂದು ಸಮಸ್ಯೆನ ಬಗೆಹರಿಸಿರುವುದು. ಟೋಲ್ ನಾಕಾದ ಹಿರಿಯ ಸಿಬ್ಬಂದಿಗಳು ಬಂದು ಅವರು ಕೇಶವ ಪ್ರಸಾದ್ ಅವರಿಗೆ ಒಂದು ಕ್ಷಮೆ ಮೂಲಕ ಪ್ರಕರಣವನ್ನು ಇತ್ಯರ್ಥ ಮಾಡುವಂಥದ್ದು. ಅರುಣ್, ಓಕೆ ಗುರುರಾಜ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ MLC ಅವರು ಏನು ರಿಯಾಕ್ಷನ್ ಕೊಟ್ಟರು? ಅರುಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ MLC ಅವರು ಆರಂಭದಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು. ಅವರು ಸಿಬ್ಬಂದಿ ಅದು ಈ ರೀತಿ ನಾವು MLC ಇದ್ದೇವೆ, ಈ ತರ ನಮ್ಗೊಂದು ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು. ಆದ್ರೆ ಅವ್ರ ಭಾಷೆಯಲ್ಲಿ ವ್ಯತ್ಯಾಸ ಆಗಿದ್ರಿಂದ ಸಿಬ್ಬಂದಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಯ್ತು. ಜೊತೆಗೆ ಸಿಬ್ಬಂದಿ ಆರೋಪ ಮಾಡೋದ್ರಿಂದ ಅವರ ಸಿಬ್ಬಂದಿ ಅಂದ್ರೆ MLC ಅವ್ರ ಕಡೆ ಇರುವಂತ ಸಿಬ್ಬಂದಿ ವಿಡಿಯೋ ಮಾಡಕ್ ಬಂದ. ಆ ರೀತಿ ಆವಾಗ ನಾವು ಆಕ್ರೋಶ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಈ ರೀತಿ ಇಬ್ಬರ ನಡುವೆ ವಾಗ್ವಾದ ಉಂಟಾಯ್ತು. ಕೊನೆಗೆ ಪೊಲೀಸರು ಮತ್ತೆ NHAIನ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಂದು ಗೊಂದಲ ನಿವಾರಣೆ ಆಗಿರುತ್ತದೆ. ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.